ಸೊ ಈಗ ನಮ್ಮ ಅತ್ತೆ ಮನೆಗೆ ಊರಬ್ಬ ಇರೋದ್ರಿಂದ ಇವತ್ತು ನಾಳೆ ನಾಡ್ದು, ಸೊ ಹಂಗಾಗಿ ಇವತ್ತಿಂದ ವ್ಲಾಗ್ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸುಮಾರು 2 ತಿಂಗಳ ನಂತರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಬನ್ನಿ, ಈಗ ಹೊಲ್ಟಿ ನಿಂತಿದ್ದೀನಿ, ಇಲ್ಲಿ ಬ್ಯಾಗ್ ಪ್ಯಾಕ್ ರೆಡಿ ಆಗೈತೆ. ಸೊ ಈಗ ಸ್ವಲ್ಪ ಒರಿಯನ್ಗೆ ಹೋಗಬೇಕು, ಕೆಲಸ ಇತ್ತು. ಸೊ ಒರಿಯನ್ನಿಂದ ಡೈರೆಕ್ಟ್ ಅವ್ರ ಮನೆಗೆ ಹೋಗೋಣ. ಸೊ ಏನೇನಾಗುತ್ತೆ, ಏನು ಕತೆ, ಫನ್ನಾಗಿರುತ್ತೆ ಅನ್ನೋದಂತೂ ಗೊತ್ತು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಅಜ್ಜಿ ಮನೆ, ಇವತ್ತಲ್ಲ 12th ನಿಮ್ಮ ಮನೆ ಗಣೆ, ಅವಳು ಇವ್ರ ಮನೆ ಅಲ್ಲ. ಕಟ್ ಬಿಡು, ಆಯ್ತು ಕಟ್ ಮಾಡ್ತೀನಿ ಬಿಡ್ರಿ. ಹೇಳ್ರಿ. 12th 13th 14th ನಾನು ಇಂಟ್ರೋ ಹಿಂಗೆ ಹೇಳೋದು. ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸುಸ್ವಾಗತ. 12th ಇವತ್ತಿನ ವಿಡಿಯೋ ಏನು ಹೇಳ್ರಿ. ಇವತ್ತಿನ ವಿಡಿಯೋ ಅಂದ್ರೆ ನಾಳೆ ನಮ್ಮ ಅಜ್ಜಿ ಮನೆ ಊರಬ್ಬ ಇದೆ, ಅದಕ್ಕೆ ಆರತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಮತ್ತೆ ಮಾರಮ್ಮ ಸ್ವಾಮಿ ದೇವಸ್ಥಾನಕ್ಕೆ. ಮಾರಮ್ಮ ದೇವಿ ಕಣೆ, ಸ್ವಾಮಿ ಎಲ್ಲ ಸಾರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವೆಲ್ಲ ಹಾಕ್ಬಿಡಂಗಿಲ್ಲ ಅಂತ. ಆಯ್ತು. ಆಮೇಲೆ ರಾತ್ರಿ ಕೊಂಡ ಇದೆ. ಎಷ್ಟಕ್ಕೆ 12 o'clock ಹಚ್ತಾರೆ. 12 o'clock ಲೈಟ್ ಮಾಡ್ತಾರೆ. 120 ಹೋಗ್ತೀವಿ. ಒಳಗೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಹೋಗ್ಯಾರ. ಇದು ನಮ್ಮ ಅತ್ತೆ ಮಗಳು, ಇದು ನಮ್ಮ ಮಾಮನ್ ಮಗ, ಇದು ನಮ್ಮ ಅಣ್ಣ, ಇದು ಸಮರ್ಥ, ಇದು ಬಾಬಾ. ನವೀನ್ ಅವ್ರೆ ಹಾಯ್. ಹಾಯ್, ನಮಸ್ಕಾರ. ಇದು ನಮ್ಮ ಬೊಂಬಾಲಿ ಅಣ್ಣ ವ್ಲಾಗ್. ಅಯ್ಯಯ್ಯೋ. ಇದು ನಮ್ಮ ಅಜ್ಜಿ. ಅಜ್ಜಿ ಹಬ್ಬ ಹೆಂಗಿದೆ? ಇಂಟರ್ವ್ಯೂ ಬೇಗ. ಸೂಪರ್. ಸ್ಪೆಷಾಲಿಟಿ ಹೇಳಜ್ಜಿ. ಏನನ್ನ ಮಾರಮ್ಮ ದೇವಿದು? ನಮ್ಮ ಮಾರಮ್ಮ ದೇವಿ ಒಳ್ಳೆ ಶಕ್ತಿ ಇದೆ. ಆಂಜನೇಯನು ಅಷ್ಟೇ. ಏನಕ್ಕೆ ಎಷ್ಟು ವರ್ಷಕ್ಕೆ ಊರಬ್ಬ ಮಾಡ್ತಾರೆ ಇದನ್ನ? ವರ್ಷ ಮಾಡ್ತೀವಿ. ವರ್ಷ ಜಿಂಜಪ್ಪ ಸ್ವಾಮಿ ಅದು ಚೆನ್ನಾಯ್ತಾ? ವರ್ಷ ಮಾಡ್ತೀವಿ. ಎಷ್ಟು ಜನ ಬರ್ಬೋದು ನಿಮ್ಮೂರ ಹಬ್ಬಕ್ಕೆ? ನಮ್ಮೂರ ಹಬ್ಬಕ್ಕೆಲ್ಲ 150 ಜನ ಬರ್ತಾರೆ. ಮನೆಗಲ್ಲ, ಇಡೀ ಊರಿಗೆ. ಇಡೀ ಊರ್ಗ ಬರ್ತಾರೆ. ಹೇಳಮ್ಮ ಬರ್ತಾರೆ. ಸಾಕಮ್ಮಜ್ಜಿ ಚೆನ್ನಾಗಿದ್ಯಾ? ಹಾ ಅಮ್ಮ ಹೆಂಗಿದೆ ನಿಮ್ಮೂರ ಮನೆ ಊರಬ್ಬ? ಚೆನ್ನಾಗಿದ್ಯಾ? ಮಾರಮ್ಮ ದೇವಿ ಇದು ನಮ್ಮ ಅಭಿಯಪ್ಪ. ಸ್ಪೆಷಲ್ ಆಫ್ ಯುವರ್ ಅಯ್ಯೋ ಇದು ಕಸ ಅಭಿಯಪ್ಪ. ಇದು ಅಜಯ್ ಚೆನ್ನಾಯ್ತಾ? ಅಜಯ್ ಚೆನ್ನಾಯ್ತಾ? ನೀನ್ ಮಾತಾಡಿದ್ರೆ ಬೇಗ. ಚೆನ್ನಾಗಿದ್ಯಾ? ಏನು ಸ್ಪೆಷಾಲಿಟಿ? ಅಲ್ಲ ರಾತ್ರಿ ಎಲ್ಲೆಲ್ಲ ಹೋಗ್ತೀರಾ? ಏನು ನಿಮ್ಮ ಮಾರಮ್ಮಂದು ಏನೇನೋ ಮಾಡ್ತಾರಲ್ವಾ, ಅದನ್ನೆಲ್ಲ ಹೇಳಿ. ಜಾತ್ರೆ ಅದು ಕೊಂಡಕ್ಕೆ ಬೆಂಕಿ ಹಾಕ್ತಾರೆ, ಅವಾಗ ಹೋಗ್ತೀವಿ. ಆರತಿ ತಗೊಂಡ್ ಹೋಗ್ತಾರೆ. ನೆಕ್ಸ್ಟ್ ಹೋಗ್ತೀವಿ. ಜಯಂತಿ ಆಂಟಿ ಏನು ಸ್ಪೆಷಾಲಿಟಿ? ಏನಿಲ್ವಾ? ನೀವ್ ಅವಾಗಿಂದ ಹೋಗ್ ಕಟ್ಕೊಂಡೆ ಕೂತಿದ್ದೀರಾ ಅಷ್ಟೇ. ಓಕೆ ಓನರಮ್ಮ ಬೇಗ ಇಂಟರ್ವ್ಯೂ ಆಫ್ ಯುವರ್ ಮಾರಮ್ಮ ದೇವಿ ಅಂಡ್ ಯುವರ್ ಜಾತ್ರೆ, ಬಗಲಗುಂಟೆ ಜಾತ್ರೆ. ಬಗಲಗುಂಟೆ ಜಾತ್ರೆ ತುಂಬಾ ಜನ ಸೇರ್ತಾರೆ. ಫೇಮಸ್ ಜಾತ್ರೆ. ಆರತಿ ಮಾಡಿ ತಗೊಂಡ್ ಹೋಗ್ತೀರಿ. ನೈಟ್ ಕೊಂಡ ನೋಡಕ್ ಹೋಗ್ತೀರಿ. ಕೊಂಡಲ್ಲಿ ತುಪ್ಪ ಹಾಕ್ತೀರಿ. ಬೆಳಿಗ್ಗೆ ಆರತಿ. ಮಂಗಳವಾರ ನಾನ್
ವೆಜ್ ಊಟ ಎಲ್ಲರೂ ಬರ್ರಿ. ಆಲ್ ಆರ್ ಇನ್ವೈಟೆಡ್ ಫಾರ್ ಬಗ್ಲುಗುಂಟೆ ಜಾತ್ರೆ. ಇಲ್ಲಿ ಮೇನ್ ಓನರಮ್ಮ. ಆರ್ತಿ ನೋಡಿ ಗಾಯ್ಸ್ ಹೆಂಗಿದೆ ಬೆಳಗ್ಗೆ ತೋರ್ಸೋಣ. ಪೂಜಾ ಅಕ್ಕ ಎಕ್ಸ್ಪೀರಿಯನ್ಸ್ ಆಫ್ ತಲೆ ನೋತೈತಾ ನಿಮ್ದು ನೋನಾ? ಕಿರಣಪ್ಪ ಎಕ್ಸ್ಪೀರಿಯನ್ಸ್ ಕತೆ ಹೇಳಪ್ಪ ಮಾರಮ್ಮಂದು. ಅಷ್ಟೇ. ಎಲ್ಲಾರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದ್ರಿ. ಎಲ್ಲಾರು ಒಂದ್ ನಿಮಿಷ ನಮ್ ಸಾನ್ವಿ ಕೇಳ್ತಿಲ್ಲ ಅಂತ. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ನೋಡೋಣ ಹೇಳು. ನಿಮ್ ಊರಬ್ಬ ಎಷ್ಟು ವರ್ಷಕ್ಕೊಂದ್ಸತಿ ಮಾಡ್ತಾರೆ? ನಮ್ಮೂರಬ್ಬ ವರ್ಷಕ್ಕೊಂದ್ಸತಿ ಮಾಡ್ತಾ ಇರ್ತಾರೆ. ಹೌದು. ಆಯ್ತು, ಆಮೇಲೆ ಜಿಂಜಪ್ಪ ನಾರ್ಮಲ್ ಆಗಿ ಮಾತಾಡಿ. ಇದು ಒಂದ್ ನಿಮಿಷ ಆಫ್ ಮಾಡಕ್ ಹೋಗ್ಬೇಡ, ನಾನು ಕಟ್ ಮಾಡ್ತೀನಿ. ಒಂದ್ ನಿಮಿಷ ನಿಮ್ಗೆ ನಿಮ್ಮ ಮನೆ ಊರಬ್ಬ ಏನ್ ಸ್ಪೆಷಲ್ ನಾರ್ಮಲ್ ಆಗಿ ನಾನು ಮಾತಾಡ್ತಿರೋ ತರ ಮಾತಾಡಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೀಟಾಗಿ ಮಾತಾಡು. ನಾರ್ಮಲ್ ಆಗಿ ಮಾತಾಡು. ನೀನು ಕುತ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನ್ ಅನ್ಸ್ತದೆ ಹೇಳಿ ಇವತ್ತಿನ ಬ್ಲಾಗಲ್ಲಿ. ಬ್ಲಾಗ್ ಮಾಡು ಅಂತ ಬ್ಲಾಗ್ ಮಾಡಿಸ್ತಿದ್ಯಾ? ಒಂದ್ ನಿಮಿಷ, ನಿಮ್ದು ಜಿಂಜಪ್ಪ ಸ್ವಾಮಿ ಪವರ್ಫುಲ್ಲ, ಆಂಜನೇಯ ಪವರ್ಫುಲ್ಲ, ಇಲ್ಲ ಮಾರಮ್ಮ ದೇವಿ? ನಾವಲ್ಲ. ಏಂತಕ್ಕೆ ನಿಮ್ ಊರಬ್ಬ ಇಷ್ಟೊಂದು ಸ್ಪೆಷಲ್ ಗ್ರ್ಯಾಂಡ್ ಆಗಿ ಏನಕ್ಕೆ ಇಷ್ಟ ಮಾಡ್ತಾರೆ ಅಂತ? ನಮ್ಗೆ ಇಷ್ಟಿ ಬೇಡ, ತೆಗೆದ್ರೆ ಇಷ್ಟಿ ಬರ್ತದೆ. ನಮ್ಮಲ್ಲಿ ನಾವ್ ಹೆಂಗ್ ಮಾಡ್ತಿದೀವಿ ಅನ್ನೋದ್ ಹೇಳು ಅಷ್ಟೇ. ನೀನು ಇವತ್ತಿಂದ ಸ್ಟಾರ್ಟ್ ಮಾಡಿ. ಇವತ್ತು ಏನೇನ್ ಇರುತ್ತೆ, ಏನೇನ್ ಮಾಡ್ತವ್ರೆ, ಏನೆಲ್ಲ ರೆಡಿ ಮಾಡ್ಕೊಂತವ್ರೆ, ಏನ್ ಅಡಿಗೆ ಅಂತ ಹೇಳು. ಇವತ್ತು ನಮ್ಮ ಮನೆಯಲ್ಲಿ ಆರತಿ ಹೂವ ಎಲ್ಲ ಕಟ್ತಾ ಇದ್ದಾರೆ. ಆರತಿ ಎಲ್ಲ ಮಾಡಿದ್ದಾರೆ. ಇದು ಒರಿಜಿನಲ್ ನಿನ್ ಭಾಷೆ ಅಲ್ಲ, ನಾರ್ಮಲ್ ಮಾತಾಡ್ತಿಯಲ್ಲ ಆ ಸಾಧ್ಯ ಬೇಕು. ಹೇಳು. ಹಿಡ್ಕತ್ತೀನಿ. ಪುಟಾಣಿ ಬ್ಲಾಗ್ ಅಲ್ಲ ಬ್ರೋ, ಇದು ಲಾಂಗ್ ವಿಡಿಯೋ ಬ್ರೋ. ಹೇಳು. ಇವತ್ತು ಬರ್ರಿ ಕ್ಯಾಮ್ರಾ ಹಿಂದೆ ಅಂತ ಆವಾಜ್ ಆಗ್ತಾಳೆ. ಈಗ ಊರಬ್ಬ ಏನ್ ಸ್ಪೆಷಲ್, ಏನ್ ಮಾಡ್ತಿದ್ಯಾ ಅಂತ. ಇವತ್ತು ನಾವು ಆರತಿ ಮತ್ತೆ ಹೂವ ಎಲ್ಲ ಕೊಟ್ಕೊಂಡು ನಾವಿವತ್ತು ಆರತಿ ಮಾಡ್ತೀವಿ. ನೈಟ್ 1:00 1:30 ಕೊಂಡ ಹಚ್ತೀರಿ ದೇವಸ್ಥಾನ ಹತ್ರ. 11 ಗಂಟೆ ಕೊಂಡ ಹಚ್ತಾರೆ. ಸೊ ಅವಾಗ ಜನ ಜಾಸ್ತಿ ಇರ್ತಾರೆ ಅಂತ ನಾವು 3 ಗಂಟೆಗೆ ಹೋಗಿ ತುಪ್ಪನ ಎಳ್ಳು ಏನೋ ಹಾಕೊಂಡು ಬರ್ತೀವಿ. ಯಾಕಂದ್ರೆ ಬೆಳಗ್ಗೆಲ್ಲ ಫುಲ್ಲು ಲಂಗ ಬ್ಲೌಸ್ ತೋರಿಸ್ತೀವಿ ನಿಮ್ಗೆ. ಇವತ್ತಿನ ಬ್ಲಾಗ್ ಇದು, ನಾಳೆ ಬ್ಲಾಗು, ನಾಡ್ ಬ್ಲಾಗು ಎಲ್ಲ ಮಾಡೋಣ. ನೀವು ಇನ್ವೈಟ್ ಆಗಿದ್ರೆ ನಮ್ಮ ಮನೆಗೆ ಬಗ್ಲುಗುಂಟೆಯಲ್ಲಿರೋದು ಬಂದ್ಬಿಡಿ. ಈ ಬ್ಲಾಗ್ ಬಗ್ಲುಗುಂಟೆ ಮಲ್ಸಂದ್ರದ್ದು ಹಬ್ಬನೇ ಮುಗ್ದೋಗ್ಬಿಟ್ಟಿರ್ತದೆ. ಮಲ್ಸಂದ್ರದಲ್ಲಿ ಇರೋರು. ಮಲ್ಸಂದ್ರದಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಫಸ್ಟ್ ಕ್ರಾಸ್. ಹಂಗೆಲ್ಲ ಹೇಳ್ಬಾರ್ದಲ್ಲಿ. ನಾನು ಹೇಳ್ತೀನಿ. ನಮ್ಮ ಊರಬ್ಬದಲ್ಲಿ ಎಷ್ಟೊಂದ್ ಜನ ಇನ್ವೈಟ್ ಆಗ್ತಾರೆ. ಮಾರಮ್ಮ ಯಾರು ನಿನ್ನ ಸ್ಕೂಲಲ್ಲಿ ಇದೇನು ಅಂತ ಹೇಳ್ತಿಲ್ಲ. ಸುಮ್ನೆ ಏನ್ ಸ್ಪೆಷಲ್, ಏನೇನ್ ಮಾಡ್ತೀವಿ, ಏನ್ ಹಬ್ಬ ಜೋರು. ಮಾರಮ್ಮ ಸ್ವಾಮಿ ದೇವಸ್ಥಾನ ಹತ್ರ ಮಾರಮ್ಮ ದೇವಿ ಹೋಗು. ನಾಳೆ ಬೆಳಗ್ಗೆ ಫುಲ್ ನಾವು ಟ್ರೆಡಿಷನಲ್. ಇವತ್ತೇನ್ ಸ್ಪೆಷಲ್ ಹೇಳು, ನಾಳೆ ಬೇಡ. ಇವತ್ತು ಆರತಿ ಮಾಡ್ತೀವಿ. ನೈಟ್ 11 ಗಂಟೆ 12 ಗಂಟೆ ಆರತಿ ರೆಡಿ ಮಾಡಿ ಎಲ್ಲ ಇಕ್ಕಿಗೆ ಎಲ್ಲಾರು ರೆಡಿ ಮಾಡ್ಕೊಂತವ್ರೆ. ಸೊ ಇವತ್ತು ಆರತಿ ಇದೆಲ್ಲ ರೆಡಿ ಮಾಡಿ ಊಟ ಮಾಡ್ಬಿಟ್ಟು ಮಧ್ಯರಾತ್ರಿ ಹೋಗಿ ಕೊಂಡ ಹಚ್ಚಿರ್ತಾರೆ, ಕೈ ಮುಕ್ಕೊಂಡ್ ಬರೋದು ಅಷ್ಟೇ. ಇವತ್ತು ನಾವು ಈ ಸತಿ ಒಬ್ಬಟ್ಟು ಮಾಡ್ತಾ ಇಲ್ಲ, ಪಾಯಸ ಮಾಡ್ತಾ ಇಲ್ಲ. ಇವಳೇ ಸಾನ್ವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ನಮಸ್ತೆ ಸರ್, ನಮಸ್ತೆ. ನಮ್ ಊರಬ್ಬ ಹೆಂಗಿದೆ? ಹೆಂಗಿದೆ ನಮ್ಮ ಊರಬ್ಬ? ಎಷ್ಟು ಜನ ಇದ್ದಾರೆ? ಅಲ್ಲಣ್ಣ, ಈ ಚೈಲ್ಡ್ ಗರ್ಲ್ ಸಾಮ್ರಾಜ್ಯದಲ್ಲಿ ನೀನೇ ಈ ಸತಿ ಕಿಂಗು. ಏನ್ ಅನ್ನಿಸ್ತಿದೆ? ನಾನು ಒಂದೇ ಒಂದು ಚಾಲೆಂಜ್ ಮಾಡ್ತೀನಿ. ನಮ್ಮ ಊರಬ್ಬ ಬಂದ್ರೆ ಕಾಣ್ತಾರದು ಪ್ರಿನ್ಸಸ್ ಕ್ವೀನ್ ಅಲ್ಲ. ಅವನೇನ್ ಹೇಳ್ತಿದ್ಯೋ ಸಮೃದ್ಧ. ಕಾಂತಾರ ಮೂವಿ ಮಾತ್ರ ಸಖತ್ತಾಗಿತ್ತು. ನಾವೆಲ್ಲ ಇಲ್ಲೇ ಒಟ್ಟೆ ಹೋಗಿದೀವಿ. ಕಿರ್ಚ್ಬೇಡ ಕಣಲ್ಲೇ ನನ್ನ ಮಗನೇ. ಮೂವಿ ಮಾತ್ರ 2 ಸತಿ ನಡ್ಕೊಂಡ್ ಬಂದೋಳೆ. 1 ಗಂಟೆ ಮನೆಗೆ ಜಾತ್ರೆಗೆ ಹೋಗಿಲ್ಲ, ಈಗ ಹೋದ್ರು. ಸಕ್ಕ ಜನ. ಬೆಂಗಳೂರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಫೇರ್ ಇದು ಜಾತ್ರೆ ನಡೀತಿರೋದು. ಸೊ ಹಂಗಾಗಿ ಬೆಂಗಳೂರಲ್ಲಿ ತುಂಬಾ ಜನ ಸೇರಿ ಮಾಡ್ತಾರೆ. ಸೊ ತೋರಿಸ್ತೀನಿ ಎಷ್ಟಾಗುತ್ತೆ ಅಷ್ಟು. ಯಾಕೆ ಜಾಸ್ತಿ ಜನ ಇದ್ದಾಗ ನಾವು ಹೋಗಲ್ಲ. ಸೊ ಹೋಗ್ತೀವಿ ಈಗ ಮಧ್ಯರಾತ್ರಿ.
ಏನೇನು ಎತ್ತೈತೆ ಹೆಂಗೆಲ್ಲ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನೋಡಿ ನಾಳೆ ಬ್ಲಾಗು ಯಾವುದೂ ಸ್ಕಿಪ್ ಮಾಡಲ್ಲ ಅಷ್ಟೇ. ಜಾತ್ರೆಗೆಲ್ಲ ಹೋಗಿ ಬಂದೆ, ಸೂಪರ್ ಆಗಿತ್ತು. ಬಟ್ ರಶ್ ಎಷ್ಟೊಂದಿತ್ತು. ನಮ್ಮನ್ನ ಬಿಟ್ಬಿಟ್ಟು ಹೋಗೋಳೆ, ಈಗ ಅವಳನ್ನ ಮನಗಿಸ್ಬಿಟ್ಟು ನಾವು ಹೋಯ್ತೀವಿ ಅಷ್ಟೇ. ಗೊಂಬೆಗಳೆಲ್ಲ ಇತ್ತು. ಈಗ ಏನ್ ಮಾತಾಡ್ಬೇಕು ಅಷ್ಟು ಮಾತಾಡ್ರಿ, ಕತೆ ಎಲ್ಲ ಹೊಡಿಬೇಡ್ರಿ. ನಾಳೆ ನಾಡ್ದು ಜಾತ್ರೆ ಇರ್ತವೆ. ಸೊ ಈಗ ಬ್ಲಾಗ್ ಕಟ್ ಮಾಡಿ ಅಲ್ಲಿ ಹೋಗ್ತಿರ್ತಾರೆ, ಮಾತಾಡ್ತೀವಿ. ಬಾಯ್ ಗೈಸ್. ಸೊ ಈಗ ಎಲ್ಲ ಊಟ ಮಾಡೋದ್ ಬದಲು ಈಗ ಕಣ್ಣೆ ಮುಚ್ಚೆ ಆಡಕ್ಕೆ ಶುರು ಮಾಡೋರಿ. ಹಂಗಾರೆ ನಿಂದೇ ಜಾಸ್ತಿ ಆಗ್ತೀನಿ ಕಣಕ. ಅಲ್ಲ ನೀನೇ ತಾನೇ ವ್ಲಾಗ್ ಮಾಡು ಅಂದಿದ್ದೆ. ನಮ್ಮ ಎಲ್ಲ ಹೆಂಗ್ ಮಾತಾಡೋರಕ್ಕ. ನಾನು ಅವ್ರು ಈಗ ಫೋನ್ ಕೊಟ್ರು ಈಗ ನೋಡ್ತಾ ಇದ್ದೀನಿ. ಮುಚ್ಚರು ಓಪನ್ ಮಾಡ್ತೀನಿ ನಾನು. ದಟ್ ಈಸ್ ದ ಪವರ್ ಆಫ್ ಎಡಿಟಿಂಗ್. ಇರ್ ನಂಗೆ ಕಣ್ಣ ಮುಚ್ಚೆ ಎಲ್ಲ ಆಡಲ್ಲ ಬ್ರೋ. ಈಗ ಸಿಗಾಕಂಡ ಅಣ್ಣ ಅವ್ರಿಗೆ ಅವ್ರ ಕೆಲಸ ಮುಗ್ದ್ಬಿಟ್ರೆ ನೆಕ್ಸ್ಟ್ ಕೆಲ್ಸಕ್ಕೆ ಹೋಯ್ತಾರ ನಡ್ರಿ. ಅಜ್ಜಿ ಏನೋ ತರ್ಬೇಕಂತೆ. ತುಪ್ಪ ದೇವ್ರ ಕೊಂಡಕ್ಕೆ ಹಾಕಕ್ ತುಪ್ಪ. ಯಾರಿಗೆ ಕೊಂಡ ದೇವ್ರಿಗೆ ಎಷ್ಟು ಇಷ್ಟ ತರ್ಬೇಕಾ? ಚಿಕ್ಕದು ಇಷ್ಟ ಒಂದು ಗ್ಲಾಸ್ ಸಾಕ? ಒಂದು ಗ್ಲಾಸ್ ಸಾಕು. ಏನು ನಮ್ಮ ಮಗ ಬರೀ ಕಿಚ್ಕೊಳ್ಳೋದೇ ಆಗೋಗೋದೆ. ಮೊಸರನ್ನ ಕಾಂತಾರ ಎಫೆಕ್ಟ್. ಸುಮಾರು 10:15 11 ಗಂಟೆ. ಏನೋ ನಮ್ಮ ಮಕ್ಕಳು ಈಗ ಜೂಟ್ ಮುಟ್ಟಾಟ ಆಡ್ತವ್ರೆ ಗ್ರೌಂಡಲ್ಲಿ. ಸೊ ನಮ್ಮ ಅತ್ತೆ ಮನೆ ಎದುರುಗಡೆನೆ ಗ್ರೌಂಡ್ ಇರೋದ್ರಿಂದ ಚೆನ್ನಾಗಿ ಊಟ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಆಟ ಆಡ್ತವ್ರೆ. ಮಧ್ಯರಾತ್ರಿ ಹೋಗಬೇಕು. ತಿರುಗಿ ನಾಳೆ ಹಬ್ಬ. ಇವರು ಮನಿಕೊಳ್ಳೋ ಸ್ಟೇಜಲ್ಲಂತೂ ಇಲ್ಲ. ಸೊ ಊರೆಲ್ಲ ನೀಟಾಗಿ ಲೈಟಿಂಗ್ ಹಾಕೋರೆ. ಸೊ ಒಂದ್ಸತಿ ಒಂದು ವಿಡಿಯೋ ಮಾಡಿಬಿಟ್ಟು ಒಂಥರ ಸಿನಿಮ್ಯಾಟಿಕ್ ಶಾರ್ಟ್ಸ್ ಥರ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಸುಮಾರು 2 ತಿಂಗಳಾಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತು ಈ ವ್ಲಾಗ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ಫುಲ್ ಫನ್ ಆ್ಯಂಡ್ ಫುಲ್ ಒಂಥರ ಎಲ್ಲ ಮಿಕ್ಸ್ ಮಸಾಲ. ಎಲ್ಲರೂ ಚೆನ್ನಾಗಿ ಆಡ್ತಿದ್ರು. ಬಂದ್ಬಿಟ್ಟು ಎಲ್ಲರೂ ಸ್ಟ್ಯಾಶು ಮಾಡ್ಬಿಟ್ಟು ಹೋಗ್ಬಿಟ್ರು. ಸಾಕು ಬನ್ನಿ ಆಡೋಣ, ಆಡೋದು ಬೇಡ ಮನೆಗೆ ಹೋಗಿ ಮನೆ ಕಳ್ರಿ ಅಂತ. ನಮ್ಮ ಕರ್ಕಿಗೆ 2 ರೌಂಡ್ ಓಡೋಷ್ಟೆಲ್ಲ ಆಗಲಿ. ನೋಡ್ರಿ ಸೆಕೆ ನೀರೆಲ್ಲ ಸುರಿದೋಗ್ಬಿಟ್ಟೈತೆ. ಬೆನ್ನು ಹೋಗ್ತದ, ಅದಕ್ಕೆ ಹಿಂಗೆ ನಡೀತಿರೋದು. ಹೆಂಗ್ ಸರ್ ನೀನು ನಡೆಯೋದು? ಹಾಂ 11 ಗಂಟೆ ರಾತ್ರಿ ಆಗೈತೆ, ಮಲ್ಕೊಬೇಕು ಅಂತೇನು ಅನ್ಸಲ್ವಾ? ಡ್ಯೂಟ್ ಮುಟ್ಟ ಆಡ್ಬೇಕಾ? ದಿನ ಓಡಂದ್ರೆ ಓಡಲ್ಲ. ಎಲ್ಗೋರ್ತೀರಾ? ನಡಿಯ 11 ಗಂಟೆ ಆಯ್ತು, ಮನಿಕಳ ಓಡ್ತಾನಂತ. 11 ಗಂಟೆ ರಾತ್ರಿ ಬೆಳಗ್ಗೆ ದಬ್ಬ ಮಾಡಲ್ಲೇನೋ. ನೋಡು ಸುಡ್ದೋಗಿರೋದು ನೋಡು. ಹೆಂಗೆ ಇರು ತೋರಿಸ್ತೀನಿ ಹೆಂಗೆ ಸುಡ್ದೋಗೋದೆ ಅಂತ. ಹೆಂಗೆ ಕಳ್ಳನ ಮಗನೇ. ಎಲ್ಲ ಚೆನ್ನಾಗಿ ಆಡಿದ್ಮೇಲೆ ಆರತಿ ಮಾಡೋರು ಆರತಿ ಮಾಡಿ ತಂಬಿಟ್ಟು ಮಾಡಿದ್ರಲ್ಲ. ಸೊ ನಾವು ಅಷ್ಟರಲ್ಲಿ ಒಂದು 3-3:30 ಹೋದ್ವಿ. ಅಷ್ಟರಲ್ಲಿ ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಸೊ ಕೊಂಡ ಹಚ್ಚಿದ್ರು. ಸೊ ಆಗಲೇ ಎಷ್ಟೋ ಸ್ವಲ್ಪ ಹೊತ್ತಾಗಿತ್ತು. ನಾವೀಗ ಪೂಜೆ ಮಾಡಿಸ್ಕೊಂಡು ಎಳ್ಬತ್ತಿ ತುಪ್ಪ ಹಾಕೋಣ ಅಂದ್ಬಿಟ್ಟು ಈಗ ಹೋಗಿದ್ದೀವಿ. ನೋಡೋಕೆ ಮಾತ್ರ ಸಖತ್ತಾಗಿತ್ತು. ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಂತೂ ಶಾಖ ಅಂತೂ ಸಖತ್ತಾಗಿತ್ತು ಮಾತ್ರ.
ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನಮ್ಮ ಅತ್ತೆ ಮನೆ ಊರ ಹಬ್ಬದ ಡೇ 2. ಸೊ ನೆನ್ನೆ ಎಲ್ಲ ಬ್ಲಾಗ್ ನೋಡಿದ್ದೀರಾ. ಸೊ ಇವತ್ತು ಬಂದ್ಬಿಟ್ಟು ಮೇಯ್ನ್ ಆರತಿ ಮಾರಮ್ಮಂಗೆ ತೊಗೊಂಡು ಹೋಗೋದು. ಸೊ ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಏನು ಕತೆ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬೆಳಗ್ಗೆ ಬೆಲ್ದಾರ್ತಿ ಹೋಗಬೇಕು ಆಂಜನೇಯಗೆ, ಅದಾದಮೇಲೆ ಮಾರಮ್ಮಂಗೆ ಹೋಗೋದು. ಸೊ ಸಂಜೆ ಈವ್ನಿಂಗ್ ಎಲ್ಲರೂ ಜಾತ್ರೆ ಗೀತ್ರೆ ಎಲ್ಲ ಹೋಗ್ತೀವಿ. ಸೊ ಅಲ್ಲಿಗೆ ಹೋದಾಗ ನಿಮಗೂ ತೋರಿಸ್ತೀನಂತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಊರಬ್ಬ ಇದೆ ಅಲ್ವಾ, ಅದಕ್ಕೆ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲ ತಯಾರಾಗಿದ್ದಾರೆ ನೋಡಿ, ನಮ್ಮ ಬಾಯ್ಸ್ ಗರ್ಲ್ಸ್ ಎಲ್ಲ. ಬಾವಾ, ಆರ್ ಯು ರೆಡಿ? ಬಾವಾ ಸಮರ್ಥ ರೆಡಿನಾ? ನೋಡಿ ಗುರು. ಇನ್ನು ಮುಂದಕ್ಕೆ ಯಾವುದೇ ಥರ ಬ್ಲಾಗ್ ಮಾಡೋಕ್ಕಾಗಲ್ಲ ಜಾತ್ರೆಯಲ್ಲಿ. ಸೊ ಹಂಗಾಗಿ ಎಷ್ಟು ಬ್ಲಾಗ್ ಮಾಡಿದ್ವಿ ಅಷ್ಟು ಹಾಕಿದ್ದೀವಿ. ಸೊ 2 ದಿನದ